ಕ್ಲಾಸಿಗೆ ಸ್ವಾಗತ. ಈಗಾಗಲೇ ನಿಮಗೆ ಹೇಳಿದಂತೆ ಕೆಲವು ದಿನಗಳು ಪರೀಕ್ಷೆಗೆ ಬಾಕಿ ಇರುವ ಕಾರಣದಿಂದಾಗಿ ಹಲವಾರು ಪರೀಕ್ಷೆಗಳನ್ನು ಕೆಇದವರು KPS ಅವರು ಕಾಲ್ಫರ್ ಮಾಡ್ತಾ ಇದ್ದಾರೆ. KAS ಇರ್ಬೋದು, ಅಕೌಂಟಿಗೆ ಸಂಬಂಧಪಟ್ಟಂಗೆ ACC ಸ್ಯಾಟ್ ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, ಲೆಕ್ಚರ್ ಇರ್ಬೋದು, ಎಲ್ಲ OPC GSTR ಎಲ್ಲ ಪರೀಕ್ಷೆಗಳು ಕೆಲವೇ ದಿನಗಳು ಬಾಕಿ ಇರೋ ಕಾರಣದಿಂದಾಗಿ ನೀವೆಲ್ಲ ಪ್ರಿಪ್ರೇಷನನ್ನು ಅತ್ಯಂತ ಸ್ಪೀಡಾಗಿ ಮಾಡಿ, ರಿವಿಷನ್ ಮಾಡಿ. ಈ ಕಾರಣದಿಂದಾಗಿ ನಾವು ಅತ್ಯಂತ ಫ್ರೀ ಕ್ಲಾಸಸ್ಸನ್ನು ಮಾಡಿಕೊಡ್ತಾ ಯೂಟ್ಯೂಬಿಂದ ಯಾವೆಲ್ಲ ಪ್ರಮುಖವಾದ ವಿಷಯಗಳನ್ನು ಇಂಪಾರ್ಟೆಂಟ್ GK ಟಾಪಿಕನ್ನು ಕ್ಲಾಸ್ ಮಾಡಿಕೊಡ್ತಾ ಇದ್ದೀನಿ. ಇದನ್ನು ನಾವು ಭಾರತದ ಪ್ರಮುಖ ರಾಷ್ಟ್ರೀಯ ಪ್ರಶಸ್ತಿಗಳು, ಯಾಕಂದ್ರೆ ಅವಾರ್ಡ್ಸ್ ಮೇಲೆ, ಪ್ರಶಸ್ತಿಗಳ ಮೇಲೆ ಒಂದು ಪ್ರಶ್ನೆ ಬರ್ತೈತಿ. ಭಾರತ ರತ್ನ ಇರ್ಬೋದು ಅಥವಾ ಪದ್ಮವಿಭೂಷಣ ಇರ್ಬೋದು, ಯಾವೆಲ್ಲ ಪ್ರಶಸ್ತಿಗಳು ಮೇಲೆ ಪ್ರಶ್ನೆ ಬರ್ಬೋದು ಮತ್ತು ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ಬೋದು ಅಂಥೇಳಿ ಈ ತರಗತಿಯಲ್ಲಿ ನೋಡೋಣಂಥ ಭಾರತದ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಯಾವ ಎಕ್ಸಾಮ್ ಇರ್ಲಕ್ಕ ಎಲ್ಲ ಎಕ್ಸಾಮಲ್ಲಿ ಬರ್ಬೋದು ಅಂತ ಒಂದು ಸಂಭವನೀಯ ಒಂದು GK ಟಾಪಿಕ್ ಇದು. ಆ ಕಾರಣದಿಂದಾಗಿ ನೋಡೋಣಂಥ ಭಾರತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂದ್ರೆ, ಭಾರತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದರೆ ಭಾರತ ರತ್ನ ಪ್ರಶಸ್ತಿ. ಭಾರತ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಸಿವಿಲಿಯನ್ ಅವಾರ್ಡ್ಸ್ ಅಂತ ಕರಿತೀವಿ ನಾವು. ಭಾರತ ಸರ್ಕಾರವು ವಿವಿಧ ಕ್ಷೇತ್ರಗಳಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದ ನಾಗರಿಕರಿಗೆ ಈ ಪ್ರಶಸ್ತಿಯನ್ನು ನೀಡುತ್ತದೆ. ಇವುಗಳನ್ನು 1954ರಲ್ಲಿ ಸ್ಥಾಪಿಸಲಾಯಿತು. 1954ರಲ್ಲಿ ಈ ಪ್ರಶಸ್ತಿಗಳನ್ನು ಸ್ಥಾಪಿಸಲಾಯಿತು. ಆ ಪ್ರಶಸ್ತಿಗಳು ಯಾವೆಲ್ಲ ನೋಡಿದಾಗ ಭಾರತ ರತ್ನ ಪ್ರಶಸ್ತಿ ಇದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ನಿಮಗೆ ಕೇಳ್ತಾನೆ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಭಾರತ ರತ್ನ ಪ್ರಶಸ್ತಿ. ಸ್ಥಾಪನೆಯಾದ ದಿನ ಅಥವಾ ಇಶ್ವಿನಿ ಕೇಳ್ಬೋದು. ಸ್ಥಾಪನೆಯಾದದ್ದು ಜನವರಿ 2, 1954ರಂದು ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆ ಆಗುತ್ತೆ. ಅಂದಿನ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಜಾರಿಯಾದಂಥ ಪ್ರಶಸ್ತಿ ಇದೆ. ಅದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಆದ ನೆನಪಿಡಬೇಕು, ರಾಜೇಂದ್ರ ಪ್ರಸಾದ್. ಓದಾವತ್ನಾಗ ಎಲ್ಲ ಕವರ್ ಆಗುತ್ತೆ. ಒಂದು ಕ್ವಶನ್ಸನ್ನು ಓದಾವತ್ನಾಗ ಎಲ್ಲ ರೀತಿಯ ಟಾಪಿಕ್ಗಳು ಕವರ್ ಆಗ್ತಾವೆ. ಆ ಕಾರಣಕ್ಕಾಗಿ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರಂತ ಕೇಳಿದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವರಿಂದ 1954 ಜನವರಿ 2ರಂದು ಭಾರತ ರತ್ನ ಪ್ರಶಸ್ತಿ ಇವರಿಂದ ಸ್ಥಾಪನೆ ಆಯ್ತು ಕೊಡ್ತೀವಿ. ಯಾವೆಲ್ಲ ಕ್ಷೇತ್ರಗಳಲ್ಲಿ ನೀಡ್ತಾರೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ ಅಂತ ನೋಡಿದಾಗ ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ, ಕ್ರೀಡೆ. 2011ರಲ್ಲಿ ಮಾನವನ ಅಪ್ರಯತ್ನದ ಯಾವುದೇ ಕ್ಷೇತ್ರಕ್ಕೆ ವಿಸ್ತರಿಸಲಾಯಿತು. ಪ್ರಾರಂಭದಲ್ಲಿ ಕೆಲವು ಕ್ಷೇತ್ರಕ್ಕೆ ಕೊಡ್ತಾಯಿದ್ರು. ಯಾವುದು? ಭಾರತ ರತ್ನ ಪ್ರಶಸ್ತಿಯನ್ನು ಕೆಲವು ಕ್ಷೇತ್ರಕ್ಕೆ, ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ ಮತ್ತು ಕ್ರೀಡೆಯಲ್ಲಿ. 2011ರಲ್ಲಿ ಮಾನವನ ಯಾವುದೇ ಅಸಾಧಾರಣ ಪ್ರಯತ್ನ ಇರಲಿಲ್ಲ, ಆ ಕ್ಷೇತ್ರಕ್ಕೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ನಿಮ್ಗೆ ಕೇಳ್ತಾನೆ, ಭಾರತ ರತ್ನ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ಕೊಡುತ್ತಾರೆ? ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ, ಕ್ರೀಡೆ ಅಥವಾ ಮಾನವನ ಅಪ್ರಯತ್ನ ಸೇವೆ. ಇವೆಲ್ಲವೂ ಸಹ ಈಗ ಮಾನವನ ಯಾವುದೇ ಪ್ರಯತ್ನ ಇರಲಿ, ಯಾವುದೇ ಕ್ಷೇತ್ರಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಹೌದಾ? ಇದು ನೆನಪಿಡಬೇಕು. ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಕ್ರೀಡೆ ಮೊದಲು ಪ್ರಾರಂಭದಲ್ಲಿತ್ತು, ಆನಂತರ ಇದೇನಾಯಿತು, ಬದಲಾಗ್ತಾ ಬಂತು. ನೆಕ್ಸ್ಟ್ ಮೊದಲ ಪುರಸ್ಕೃತರು ಯಾರಪ್ಪ ಅಂದ್ರೆ, ಮೊದಲ ಪುರಸ್ಕೃತರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ 3 ಮಹಾನ್ ವ್ಯಕ್ತಿಗಳು ಪಡಿತಾರೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಸಿ ರಾಜಗೋಪಾಲಾಚಾರ್ಯ, ಸರ್ CV ರಾಮನ್. ಮೊಟ್ಟ ಮೊದಲ ಸ್ಥಾಪನೆ ಆಗಿದ್ದು 1954ರಾಗ. ಅದೇ ವರ್ಷ 3 ಮಹಾನ್ ಸಾಧಕರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ. ಅವರಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಸಿ ರಾಜಗೋಪಾಲಾಚಾರ್ಯ, ಸರ್ CV ರಾಮನ್. ಇವ್ರ ಬಗ್ಗೆನೂ ಸಹ ತಿಳ್ಕೊಬೇಕು ನೀವು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಯಾರು, ಸಿ ರಾಜಗೋಪಾಲಾಚಾರ್ಯ ಯಾರು, ಸರ್ CV ರಾಮನ್ ಯಾರು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಸಹ ನೀವು ಕಲೆಕ್ಟ್ ಮಾಡ್ತಾ ಹೋಗಬೇಕು. ಯಾಕಂದ್ರೆ ಇವ್ರ ಮೇಲೂ ಸಹ ಪ್ರಶ್ನೆಗಳು ಬರ್ತಿರ್ತಾವೆ. ನೆಕ್ಸ್ಟ್ ಪ್ರಮುಖ ಅಂಶಗಳನ್ನು ಗಮನಿಸಿದಾಗ ಈ ಪ್ರಶಸ್ತಿಯನ್ನು ಒಂದು ವರ್ಷದಲ್ಲಿ ಗರಿಷ್ಠ 3 ಜನರಿಗೆ ಮಾತ್ರ ನೀಡಬಹುದು. ಪ್ರಾರಂಭದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಗರಿಷ್ಠ ಎಷ್ಟು ವ್ಯಕ್ತಿಗಳಿಗೆ ನೀಡ್ತಿದ್ದಾರೆ? ಗರಿಷ್ಠ 3 ಜನರಿಗೆ. 1999 ಮತ್ತು 2024ರಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಇದನ್ನು 5ವರಿಗೆ ನೀಡಲಾಗಿದೆ. ವರ್ಷಕ್ಕೆ 3 ಬಾರಿ ಒಂದು ವರ್ಷದಲ್ಲಿ ಗರಿಷ್ಠ 3 ಮಹಾನ್ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಬೇಕಂತೇಳಿ ನೇಮ ಅಂತ ಇದ್ರೆ ಅಲಿಖಿತ ನೇಮ ಅಂತ ಹೇಳ್ತೀವಿ ನಾವು. 1999 ಮತ್ತು 2024ರಲ್ಲಿ ಈ ಅಲಿಖಿತ ನೇಮವನ್ನು ಮುರಿದು 5 ಜನಕ್ಕೆ ಮಹಾನ್ ಸಾಧಕರಿಗೆ 1999 ಮತ್ತು 2024ರಲ್ಲಿ 5 ಮಹಾನ್ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ನಿಮಗೆ ವೆರಿ ನೆನಪಿರಲಿ. ಫಸ್ಟಿಗೆ 3 ಭಾರತ ರತ್ನ ಪ್ರಶಸ್ತಿ ಪಡೆದ ನೆನಪಿರಬೇಕು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಸಿ ರಾಜಗೋಪಾಲಾಚಾರ್ಯ, CV ರಾಮನ್. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಶಸ್ತಿಯನ್ನು ಪಡೆದಂಥ 3 ಮಹಾನ್ ಸಾಧಕರು ಇವರು. ನೆಕ್ಸ್ಟ್ ನೋಡೋಂಥ ಈ ಪ್ರಶಸ್ತಿ ಏನೆಲ್ಲ ಮಾಡುತ್ತೆ. ಈ ಪ್ರಶಸ್ತಿ ಪೀಪಲ್ ಅರಳಿಯ ಎಲೆ ಆಕಾರದಲ್ಲಿದ್ದು ಅದರ ಮೇಲೆ ಸೂರ್ಯನ ಚಿತ್ರ ಹಾಗೂ ದೇವನಾಗರಿಕ ಲಿಪಿಯಲ್ಲಿ ಭಾರತ ರತ್ನ ಎಂದು ಕೆತ್ತಲಾಗಿದೆ. ನಿಮ್ಗೆ ಕೇಳ್ತಾನೆ, ಭಾರತ ರತ್ನ ಎಂದು ಯಾವ ಲಿಪಿಯಲ್ಲಿ ಕೆತ್ತಲಾಗಿದೆ? ದೇವನಾಗರಿಕ ಲಿಪಿಯಲ್ಲಿ ಕೆತ್ತಲಾಗಿದೆ. ಅದರ ಮೇಲೆ ಸೂರ್ಯನ ಚಿತ್ರ ಇರ್ತೈತಿ, ಎಲೆ ಆಕಾರದ ಮೇಲೆ ಸೂರ್ಯನ ಚಿತ್ರ ಇರ್ತೈತಿ. ಯಾವ ಲಿಪಿಯಲ್ಲಿ ಅಂತ ಕೇಳಿದಾಗ ದೇವನಾಗರಿಕ ಲಿಪಿ ಭಾರತ ಪ್ರಶಸ್ತಿ ಕೆತ್ತಲಾಗಿದೆ. ಮೊದಲ ಮಹಿಳೆ ಯಾರಂತ ಕೇಳಿದಾಗ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊದಲ ಮಹಿಳೆ ಯಾರಂದ್ರೆ ಇಂದಿರಾ ಗಾಂಧಿ. 1971ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ. ಭಾರತದ ಮೊಟ್ಟ ಮೊದಲ ಪ್ರಶಸ್ತಿ ಪಡೆದ ಮೊದಲ ಮಹಿಳಾ ಪ್ರಧಾನಿ ಆದ್ರಂದ್ರೆ ಇಂದಿರಾ ಗಾಂಧಿ 1991ರಾಗ.
ಇಂದಿರಾ ಗಾಂಧಿಯಿಂದ ಹಲವಾರು ಕ್ವಶನ್ಸನ್ನು ಬರ್ತಾವೆ. ಆ ಕಾರಣಕ್ಕಾಗಿ ಇಂದಿರಾ ಗಾಂಧಿ ಬಗ್ಗೆ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಅವರ ವೈಯಕ್ತಿಕ ಜೀವನ ಇರ್ಬೋದು, ಅವರ ರಾಜಕೀಯ ಕ್ಷೇತ್ರ ಇರ್ಬೋದು, ಅವರು ತಂದಂಥ ಯೋಜನೆಗಳಿರ್ಬೋದು, ಎಲ್ಲವೂ ಸಹ ಇಂದಿರಾ ಗಾಂಧಿ ಬಗ್ಗೆ ವಿಶೇಷ ರೀತಿ ಗಮನ ಕೊಡ್ರಿ ನೀವು. ಮೊದಲ ಮಹಿಳಾ ಪುರಸ್ಕೃತ ಯಾರಂದರೆ ಇಂದಿರಾ ಗಾಂಧಿ. ಭಾರತದ ಮೊದಲ ಮಹಿಳಾ ಪ್ರಧಾನಿ ಆದ ಇಂದಿರಾ ಗಾಂಧಿ. ಎಷ್ಟನೇ ವಿಷಯವಾಗಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಬಂತು? 1971ರಲ್ಲಿ. ಇವರು ಗರೀಬಿ ಹಟಾವೋ ಅಂತೇಳಿ ಯೋಜನೆ ಜಾರಿ ತಂದರು. 20 ಅಂಶಗಳ ಕಾರ್ಯಕ್ರಮ ಜಾರಿ ತಂದರು. ಇವರೆಲ್ಲವೂ ವಿಶೇಷ. ಇಂದಿರಾ ಗಾಂಧಿ ಅವರ ವಿಶೇಷತೆ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಬಗ್ಗೆ ತಿಳ್ಕೊಬೇಕು ಮಾಹಿತಿಯನ್ನು. ನೆಕ್ಸ್ಟ್, ಮರಣೋತ್ತರವಾಗಿ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಭಾರತ ರತ್ನವನ್ನು ಮರಣೋತ್ತರವಾಗಿ ಪಡೆದಂಥ ಮೊದಲ ವ್ಯಕ್ತಿ ಯಾರಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ 1966ರಲ್ಲಿ. ಇವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮರಣ ಹೊಂದಿದ ನಂತರ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿಕೆ ನೀಡ್ತಾರೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿಕೆ ನೀಡಿದವರು ಯಾರು? ಘೋಷಣೆಗಳು. ಈ ಘೋಷಣೆಗೆ ಸಂಬಂಧಪಟ್ಟಂಥ ಒಂದು ಶೀಘ್ರದಲ್ಲೇ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ. ಘೋಷಣೆಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಮಾಡಿಕೊಡ್ತೀನಿ. ಜೈ ಜವಾನ್ ಜೈ ಕಿಸಾನ್ ಈ ಹೇಳಿಕೆಯನ್ನು ಹೇಳಿದವರು ಯಾರಂತೇಳಿ. ಇದು ಯಾಕಂದ್ರೆ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದ ಸಂದರ್ಭದಲ್ಲಿ ಈ ಹೇಳಿಕೆ ಬರ್ತದೆ. ಹೌದಾ? ಎಷ್ಟನೇ ಇಸ್ವಿಯಲ್ಲಿ ಅಂದರೆ ಇವರು 1966ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡ್ತಾರೆ. ಇವರು ಮರಣ ಹೊಂದಿರ್ತಾರೆ. ಎಲ್ಲಿ ಅಂದರೆ ರಷ್ಯಾದ ತಾಸ್ಕೆಟ್ಟಲ್ಲಿ ಒಪ್ಪಂದಕ್ಕೆ ಹೋಗಿರ್ತಾರೆ. ಆ ಒಪ್ಪಂದದಲ್ಲಿ ಅವರಿಗೆ ವಿಷಪ್ರಾಶನವಾಗಿ ವಿದೇಶದಲ್ಲಿ ಮರಣ ಹೊಂದಿದಂಥ ಭಾರತದ ಪ್ರಧಾನಮಂತ್ರಿ ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವು ಸಹ ನಿಮಗೆ ನೆನಪಿಡಬೇಕು ಸಾಧಕ. ಮತ್ತು ಭಾರತೀಯರಲ್ಲದ ಪುರಸ್ಕೃತರು ಅಂದ್ರೆ ಭಾರತೀಯರು ಮೂಲತಃ ಭಾರತೀಯರಲ್ಲ, ಆದರೂ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಭಾರತೀಯರಲ್ಲದ ಪುರಸ್ಕೃತರು ಯಾರಂದರೆ ಖಾನ್ ಅಬ್ದುಲ್ ಗಫರ್ ಖಾನ್ 1987ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಮತ್ತು ನೆಲ್ಸನ್ ಮಂಡೇಲಾ ಇವರು ಭಾರತದವರಲ್ಲ, ಆದರೆ ಭಾರತದವರಲ್ಲ. ಯಾರು? ಖಾನ್ ಅಬ್ದುಲ್ ಗಫರ್ ಖಾನ್. ಇವರು ಪಾಕಿಸ್ತಾನದ ಗಡಿನಾಡಿನ ಗಾಂಧಿ ಅಂತ ಕರೀತಾರೆ. ಖಾನ್ ಅಬ್ದುಲ್ ಗಫರ್ ಖಾನನ್ನು ಗಡಿನಾಡಿನ ಗಾಂಧಿ ಅಂತ ಕರೀತಾರೆ. 1987ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ. ಮತ್ತು ನೆಲ್ಸನ್ ಮಂಡೇಲಾ ಅವರಿಗೆ 1990ರಲ್ಲಿ. ಇವರು ಆಫ್ರಿಕಾದವರು. ವರ್ಣಭೇದೀಯ ನೀತಿ ವಿರುದ್ಧ ಹೋರಾಟ ಮಾಡಿದಂತಹ ನೆಲ್ಸನ್ ಮಂಡೇಲಾ, ನೆನಪಿರಲಿ, ವರ್ಣಭೇದ ನೀತಿ, ಕಪ್ಪು ಮತ್ತು ಬಿಳುಪು ನಡುವೆ ಹೋರಾಟ ಮಾಡಿ ಆಫ್ರಿಕಾ ಮೂಲದವರು. 1990ರಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಮತ್ತು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಮತ್ತು ಕ್ರೀಡಾ ಕ್ಷೇತ್ರದಿಂದ ಪಡೆದಂಥ ಏಕೈಕ ವ್ಯಕ್ತಿ ಅದರ ಸಚಿನ್ ತೆಂಡೂಲ್ಕರ್. 2014ರಲ್ಲಿ ಅತ್ಯಂತ ಕಿರಿಯ ವಯಸ್ಸು ಅಂದರೆ ಅವರಿಗೆ 41 ವಯಸ್ಸಿರ್ಬೋದು. ಆ ಸಮಯದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಕ್ರೀಡಾ ಕ್ಷೇತ್ರಕ್ಕೆ ಪಡೆದಂತಹ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ಸಚಿನ್ ತೆಂಡೂಲ್ಕರ್. ಇದು ಸಹ ನೆನಪು ಬಿಡಬೇಕು ಸಾಧ್ಯ ಆಗಿರ್ಬೇಕು ನಿಮಗೆ. ಅತಿ ಕಿರಿಯ ವಯಸ್ಸು ಯಾರು ಕೇಳ್ತಾನೆ. ಕೆಲವೊಂದು ಬಾರಿ ಸ್ಟೇಟ್ಮೆಂಟ್ ಕೇಳ್ತಾನೆ. ಭಾರತ ರತ್ನ ಪ್ರಶಸ್ತಿ 1954 ಸ್ಥಾಪನೆ ಆಯಿತು. ಭಾರತ ರತ್ನ ಪ್ರಶಸ್ತಿ ಪಾರ್ಟಿಗೆ ಮೊದಲ ಬಾರಿಗೆ 5 ಬಾರಿ ಮಹಾನ್ ಸಾಧಕರಿಗೆ ನೀಡಲಾಯಿತು. ಈ ರೀತಿ ಪ್ರಶ್ನೆಗಳು ಎಕ್ಸಾಮಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು. ಮತ್ತು ಯಾವೆಲ್ಲ ಪ್ರಶಸ್ತಿಗಳನ್ನು ನೀಡ್ತಾರೆ ಅಂತೇಳಿ ಇನ್ನು ಸಪ್ರೇಟಾಗಿ ಭಾರತ ರತ್ನ ಪ್ರಶಸ್ತಿ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಭಾರತ ರತ್ನ ಪ್ರಶಸ್ತಿ ಬಗ್ಗೆನೇ ಎಷ್ಟು ಜನಕ್ಕೆ ಮರಣೋತ್ತರವಾಗಿ ಎಷ್ಟು ಜನ ಪಡ್ಕೊಂಡ್ರ, ಪ್ರಧಾನಮಂತ್ರಿಗಳು ಎಷ್ಟು, ಅದರಲ್ಲಿ ಮುಖ್ಯಮಂತ್ರಿಗಳು ಎಷ್ಟು, ಕರ್ನಾಟಕದಿಂದ ಎಷ್ಟು ಜನ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ, ಯಾವೆಲ್ಲ ಕ್ಷೇತ್ರಕ್ಕೆ, ಯಾವ ವರ್ಷ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ. ನೀವು ಅದನ್ನು ನೋಡಬೇಕಂದ್ರೆ ನನ್ನ ವಿಡಿಯೋದಲ್ಲಿದೆ, ನೀವು ನೋಡ್ಬೋದು. ನೆಕ್ಸ್ಟ್, ಪದ್ಮ ಪ್ರಶಸ್ತಿಗಳು, ಪದ್ಮ ಅವಾರ್ಡ್ಸ್ ಅಂತೇಳಿ ಕರಿತೀವಿ. ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ನೋಡಿದಾಗ ಭಾರತ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯ ಭಾರತ ರತ್ನ ನಂತರ ಬರುವಂಥ ಪ್ರಶಸ್ತಿಗಳು ಯಾವುವು? ಪದ್ಮ ಪ್ರಶಸ್ತಿ ಅಂತೇಳಿ. ಭಾರತ ರತ್ನ ನಂತರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಿಗಾವೆ. ಭಾರತದ ರತ್ನ ನಂತರ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಿಗಾವೆ. ಇವುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸ್ತಾರೆ. ಅವು ಯಾರಂದ್ರೆ ಪದ್ಮ ವಿಭೂಷಣ, ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಅಸಾಧಾರಣ ಸೇವೆಗಾಗಿ, ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ನೀಡ್ತಾರೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ನೀಡುವುದು ಪದ್ಮ ವಿಭೂಷಣ. ನಿಮಗೆ ಕೇಳ್ತಾನೆ, ಇವೇನು ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲ, ಇವನ್ನ 1, 2 ಯಾವುದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ, 2ನೇದು ಯಾವುದು, 3ನೇದು ಯಾವುದು, 4ನೇದು ಯಾವುದು, ಈ ರೀತಿ ಕೇಳ್ತಾನೆ ಎಕ್ಸಾಮಲ್ಲಿ. ಭಾರತ ರತ್ನ ಪ್ರಥಮ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದ, 2ನೇದು ಪದ್ಮ ವಿಭೂಷಣ ದೇಶದ ಅತ್ಯುನ್ನತ 2ನೇ ನಾಗರಿಕ ಪ್ರಶಸ್ತಿ. ಇದನ್ನು ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ನೀಡುವಂಥ ಪ್ರಶಸ್ತಿ ಯಾವುದು? ಪದ್ಮ ವಿಭೂಷಣ ಪ್ರಶಸ್ತಿ. ಭಾರತ ರತ್ನ ಪ್ರಶಸ್ತಿ ನಂತರ ಬರುವುದು ಪದ್ಮವಿಭೂಷಣ. ನಂತರ 2ನೇ ಪದ್ಮಭೂಷಣ. ಇದು ಪದ್ಮವಿಭೂಷಣ 2ನೇ ಸ್ಥಾನದಿಂದ 3ನೇ ಸ್ಥಾನದಲ್ಲಿರುವುದು ಪದ್ಮಭೂಷಣ, ದೇಶದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಇದನ್ನು ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ನೀಡುವಂಥ ಪ್ರಶಸ್ತಿ ಯಾವುದಂದ್ರೆ ಪದ್ಮಭೂಷಣ. ಭಾರತ ರತ್ನ, ಪದ್ಮವಿಭೂಷಣ,
ಪದ್ಮಭೂಷಣ. ನೆಕ್ಸ್ಟ್ ಪದ್ಮಶ್ರೀ, ದೇಶದ ಅತ್ಯುನ್ನತ 4ನೇ ನಾಗರಿಕ ಪ್ರಶಸ್ತಿ. ದೇಶದ ಅತ್ಯುನ್ನತ ನಾಲ್ಕನೇ ನಾಗರಿಕ ಪ್ರಶಸ್ತಿ. ಯಾವುದೇ ಕ್ಷೇತ್ರದಲ್ಲಿ ಸಲ್ಲಿಸಿದ ವಿಶಿಷ್ಟ ಸೇವೆಗಾಗಿ, ವಿಶಿಷ್ಟ ಸೇವೆಗಾಗಿ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಯಾವಾಗ ಇದನ್ನು ಘೋಷಣೆ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಗಣರಾಜ್ಯೋತ್ಸವ ಅನ್ನಿಸ್ತಿರ್ತಲ್ಲ ಜನವರಿ 26. ಯಾಕೆ ಜನವರಿ 26ನ ಗಣರಾಜ್ಯೋತ್ಸವ ಅಂತೇಳಿ ಆಚರಿಸ್ತೇವೆ ಅಂದ್ರೆ 1950 ಜನವರಿ 26ರಿಂದ ನಾವೇನು ಮಾಡ್ತೀವಿ, 1950ರಾಗ ನಾವು ಸಂವಿಧಾನವನ್ನು ಅಳವಡಿಸಿಕೊಂಡ ನಂತರ ಭಾರತವು ಗಣರಾಜ್ಯವಾಗಿ ಸ್ವತಂತ್ರಗೊಂಡೈತಿ. ಈ ಕಾರಣದಿಂದಾಗಿ ನಾವು ಜನವರಿ 26ನ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನ ಆಚರಣೆ ಮಾಡ್ತೀವಿ. ಈ ಎಲ್ಲ ನಾಗರಿಕ ಪ್ರಶಸ್ತಿಗಳನ್ನು ಯಾವಾಗ ಘೋಷಣೆ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಗಣರಾಜ್ಯ ದಿನವಾದ ಜನವರಿ 26ರಂದು ಈ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾರೆ. ನಿಮಗೆ ನೆನಪಿರ್ಬೇಕು ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಯಾವುವು ಒಂದೊಂದಾಗಿ. ಒಂದನೇ ನೆನಪಕ್ಕೆ ಭಾರತ ರತ್ನ ಪ್ರಶಸ್ತಿ, ಎರಡನೇದು ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಈ 4 ಪ್ರಶಸ್ತಿ ನೆನಪಿಡಬೇಕು. ಭಾರತ ರತ್ನ ಪ್ರಶಸ್ತಿ ಮೊದಲನೇ ಸ್ಥಾನ, ಪದ್ಮವಿಭೂಷಣ 2ನೇ ಸ್ಥಾನ, ಪದ್ಮಭೂಷಣ 3ನೇ ಸ್ಥಾನ, ಪದ್ಮಶ್ರೀ 4ನೇ ಸ್ಥಾನ. ಇವುಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಯಾವಂತ ಕೇಳ್ತಾನೆ. ಇವು ನಮಗೆ ಸೀರಿಯಲ್ ವೈಸ್ ನೆನಪಿರ್ಬೇಕು. ನೆಕ್ಸ್ಟ್ ಸಾಹಿತ್ಯ ಕ್ಷೇತ್ರಕ್ಕೆ ಯಾವ ಪ್ರಶಸ್ತಿಗಳನ್ನು ಭಾರತದಲ್ಲಿ ನೀಡ್ತಾರೆ. ಜ್ಞಾನಪೀಠ ಪ್ರಶಸ್ತಿ. ಯಾಕೆ ಯಾವ ಕ್ಷೇತ್ರಕ್ಕೆ ನೀಡ್ತಾರೆ ಈ ಜ್ಞಾನಪೀಠ ಪ್ರಶಸ್ತಿ ಅಂತ ನೋಡಿದಾಗ ಭಾರತೀಯ ಸಾಹಿತ್ಯ ರಂಗದಲ್ಲಿ ನೀಡಲಾಗುವ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ. ಭಾರತೀಯ ಸಾಹಿತ್ಯ ರಂಗದಲ್ಲಿ ನೀಡಲಾಗುವ ಅತ್ಯುನ್ನತ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿಯಾಗಿದೆ. 1961ರಲ್ಲಿ ಸ್ಥಾಪನೆ ಮಾಡಿದರು. ಅದರ ಮೊದಲ ಬಾರಿಗೆ ನೀಡಿದ್ದು ಯಾವಾಗ ಅಂದರೆ 1965ರಲ್ಲಿ. ಜ್ಞಾನಪೀಠ ಪ್ರಶಸ್ತಿ ಭಾರತದ ಅತ್ಯುನ್ನತ ಸಾಹಿತ್ಯ ಕ್ಷೇತ್ರ ನೀಡುವಂಥ ಪ್ರಶಸ್ತಿಯಾಗಿದ್ದು ಇದು ಸ್ಥಾಪನೆ ಮಾಡಿದ್ದು 1961ರಾಗ. ಬಟ್ ಇದನ್ನು ನೀಡಲು ಪ್ರಾರಂಭ ಮಾಡಿದ್ದು ಯಾವಾಗ ಅಂದರೆ 1965ರಲ್ಲಿ. ಪ್ರಾಯೋಜಕರು ಭಾರತೀಯ ಜ್ಞಾನಪೀಠ ಟ್ರಸ್ಟ್, ಸಾಹು ಶಾಂತಿ ಪ್ರಸಾದ್ ಜೈನ್ ಕುಟುಂಬ. ಇದ್ರಿ ಯಾವ ಕುಟುಂಬ ಈ ಪ್ರಶಸ್ತಿಯನ್ನು ನೀಡ್ತಾರೆ ಅಂದ್ರೆ ಪ್ರಾಯೋಜಕರು ಯಾರಪ್ಪ ಅಂದ್ರೆ ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಯಾರಪ್ಪ ಅಂದ್ರೆ ಶಾಹು ಶಾಂತಿ ಪ್ರಸಾದ್ ಜೈನ ಕುಟುಂಬದವರು ಈ ಪ್ರಾಯೋಜಕವನ್ನು ಹಮ್ಮಿಕೊಂಡಿರ್ತಾರೆ. ಇದಕ್ಕೆ ಏನು ಅರ್ಹತೆ ಇರಬೇಕು, ಎಲ್ಲರಿಗೂ ಸಾಹಿತ್ಯ ಕ್ಷೇತ್ರ ಪ್ರಶಸ್ತಿಯನ್ನು ಕೊಡಲ್ಲ. ಎಲ್ಲ ಸಾಹಿತ್ಯಗಳಿಗೂ ಈ ಪ್ರಶಸ್ತಿ, ಎಲ್ಲ ಭಾಷೆಗೂ ಈ ಪ್ರಶಸ್ತಿಯನ್ನು ಕೊಡಲ್ಲ. ಕೆಲವೇ ಭಾಷೆಗೆ ಮತ್ತು ಕೆಲವೇ ಕ್ಷೇತ್ರಕ್ಕೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಅರ್ಹತೆ ಏನಾಗಿರ್ಬೇಕಂದ್ರೆ ಸಂವಿಧಾನದ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳಿದಾವೆ. ನಾವು ಆರ್ಟಿಕಲ್ ಭಾಗಗಳು ಅಂತ ನೋಡ್ತೀವಿ ಸಂವಿಧಾನದಾಗ, ಅದರಲ್ಲಿ 22 ಭಾಷೆಗಳಿದಾವೆ. ಮತ್ತು ಅದರ 22 ಭಾಷೆಗಳ ಜೊತೆಗೆ ಇಂಗ್ಲೀಷ್ ಭಾಷೆಯ ಅತ್ಯುತ್ತಮ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡಲಾಗುವಂಥ ಪ್ರಶಸ್ತಿ ಇದು. ಸಂವಿಧಾನದಲ್ಲಿ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳ ಜೊತೆಗೆ ಇಂಗ್ಲೀಷ್ ಭಾಷೆಯ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುವಂತಹ ಒಂದು ಅತ್ಯುನ್ನತ ಭಾರತದ ಸಾಹಿತ್ಯ ಕ್ಷೇತ್ರ ನೀಡುವ ಪ್ರಶಸ್ತಿ ಅಂದರೆ ಜ್ಞಾನಪೀಠ ಪ್ರಶಸ್ತಿ. ಈ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಪುರಸ್ಕೃತರು ಯಾರು ಅಂತೇಳಿ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದಾನ, ರಿಪೀಟ್ ಮಾಡೇ ಬೇಡದಾನ. ಇದನ್ನು ವೆರಿ ಇಂಪಾರ್ಟೆಂಟ್. ಅದು ಯಾರಂದ್ರೆ ಜಿ ಶಂಕರ್ ಕುರುಪ್ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಬರೀತೈತಿ. ಅವರು ಯಾವ ಭಾಷೆಗೆ ಈ ಪ್ರಶಸ್ತಿಯನ್ನು ಪಡ್ಕೊಂಡಾರ, ಮಲಯಾಳಂ ಭಾಷೆಗೆ. ಯಾವ ಕೃತಿಗೆ ಅಂದರೆ ಒಡಕಳಂ ಕೃತಿಗೆ 1965ರಲ್ಲಿ. ಇವು 3 ನೆನಪಿಡಬೇಕು. ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಮೊದಲ ವ್ಯಕ್ತಿ ಜಿ ಶಂಕರ್ ಕುರುಪ್. ಯಾವ ಭಾಷೆಗೆ, ಮಲಯಾಳಂ ಭಾಷೆಗೆ. ಬರೆದ ಕೃತಿ ಒಡಕಳಂ ಕೃತಿ. ಯಾವ ವರ್ಷ, 1965. ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1961ರಾಗ. ಅದನ್ನು ಕೊಡಲು ಪ್ರಾರಂಭ ಮಾಡಿದ್ದು 1965ರಾಗ. ಮೊಟ್ಟ ಮೊದಲ ಬಾರಿಗೆ ಯಾವ ಭಾಷೆಗೆ ಈ ಪ್ರಶಸ್ತಿ ಬಂತಂದ್ರೆ ಮಲಯಾಳಂ ಭಾಷೆಗೆ. ಯಾವ ವ್ಯಕ್ತಿ ಯಾರಪ್ಪ ಅಂದ್ರೆ ಜಿ ಶಂಕರ್ ಕುರುಪ್ ಮತ್ತು ಅವರ ಬರೆದಂಥ ಕುಡಿ ಒಡಕಳಂ ಕುಟ್ಟಿ. ಹಾಗಾದ್ರೆ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದವ ಈಗ ನಾವು ನೋಡಿದ್ವಿ. ಭಾರತದ ಅತ್ಯುನ್ನತ ಸಾಹಿತ್ಯ ಕ್ಷೇತ್ರ ಪ್ರಶಸ್ತಿ ಯಾವುದಂದ್ರೆ ಜ್ಞಾನಪೀಠ ಪ್ರಶಸ್ತಿ. ಹಾಗಾದ್ರೆ ಕರ್ನಾಟಕಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಾವೆ ಇಲ್ಲಿವರೆಗೆ? ಕರ್ನಾಟಕಕ್ಕೆ ಇಲ್ಲಿವರೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಾವೆ. ಹೌದಾ? ಹಾಗಾದರೆ ಯಾವೆಲ್ಲ ವ್ಯಕ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡ್ರೆ ಇದು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವ. ಅದರಲ್ಲಿ KPSC ಇರ್ಬೋದು, KEದವರು ಏನು ಎಕ್ಸಾಮ್ ನಡೆಸ್ತಾರಲ್ಲ, ಅತ್ಯಂತ ಜ್ಞಾನಪೀಠ ಪ್ರಶಸ್ತಿಯ ಮೇಲೆ ಮತ್ತು ಏನು ನಾವು ಕಮ್ಯುನಿಕೇಷನ್ ಪೇಪರ್ ಬರೀತೀವಲ್ಲ ಅದರ ಪೇಪರ್ ಮೇಲೆ, ಈ ಕನ್ನಡ ಸಾಹಿತ್ಯದ ಮೇಲೆ ಈ ಅತ್ಯಂತ ಪ್ರಮುಖವಾದಂತಹ ಈ ಟಾಪಿಕ್ ಇದು. ಯಾಕಂದ್ರೆ ಜ್ಞಾನಪೀಠ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್, ನೆನಪಿಡಲೇಬೇಕು ನೀವು. ಕರ್ನಾಟಕಕ್ಕೆ ಇಲ್ಲಿಯವರೆಗೆ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ. ಎಕ್ಸಾಮಲ್ಲಿ ಹೇಗೆ ಕೇಳ್ಬೋದು? ಜ್ಞಾನಪೀಠ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಪಡೆದಂಥ ವ್ಯಕ್ತಿ ಜಿ ಕುರುಪನ್ ಶಂಕರ್. ಎರಡನೇದು ಹೇಳಿಕೆ ರೂಪದಲ್ಲಿ ಕರ್ನಾಟಕದಲ್ಲಿ ಇಲ್ಲಿವರೆಗೆ ಎಷ್ಟು ಪ್ರಶಸ್ತಿಗಳು ಬಂದಾವೆ, ಎಷ್ಟು ಪ್ರಶಸ್ತಿ ಬಂದಾವೆ. ಈ ರೀತಿ ಪ್ರಶ್ನೆಗಳನ್ನು ನಾವು ಎಕ್ಸಾಮಲ್ಲಿ ನಿರೀಕ್ಷಣೆ ಮಾಡ್ಬೋದು. ಆದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಒಟ್ಟು 8 ಜನಕ್ಕೆ ಪಡೆದಾರ. ಅವರು ಯಾವ ಕ್ಷೇತ್ರಕ್ಕೆ ಯಾವ ವರ್ಷಕ್ಕೆ ಪಡೆದಾರ ಅಂತೇಳಿ ನಾವು ಇಲ್ಲಿ ಒಂದು ಪಟ್ಟಿಯನ್ನು ನೋಡೋಣ. ಕುವೆಂಪು ಅವರು 1967ರಲ್ಲಿ ಶ್ರೀ ರಾಮಾಯಣಂ ದರ್ಶನ ಎಂಬ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ.
ನಿಮ್ಗೆ ಇಶುವಿನ ನೆನಪಿಡಬೇಕು, ಅವರ ಬರೆದಂಥ ಕೃತಿನೂ ನೆನಪಿಡಬೇಕು. ಕುವೆಂಪು ಅವರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ, ಅದು ಯಾವ ವರ್ಷದಲ್ಲಿ ಅಂತ ಕೇಳ್ಬೋದು. ಕುವೆಂಪು ಅವರಿಗೆ ಶ್ರೀ ರಾಮಾಯಣಂ ದರ್ಶನ್ ಎಂಬ ಕೃತಿಗೆ 1967ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡಿತಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡಿಗ ಅಂತ ವೆರಿ ಇಂಪಾರ್ಟೆಂಟ್ ಇದು. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೀವು ನೆನಪಿಡಲೇಬೇಕಾದಂಥ ವ್ಯಕ್ತಿ ಯಾರಂದ್ರೆ ಕುವೆಂಪು ಅವ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ವಿಡಿಯೋ ಇನ್ನು ಶೀಘ್ರದಲ್ಲಿ ನಮ್ಮ SS ಅಕಾಡೆಮಿಯಲ್ಲಿ ಲಭ್ಯವಿರ್ತದೆ. ಹೌದಾ? ಯಾಕಂದರೆ ಇವರು ಸಹ ನಮ್ಮ ಕನ್ನಡದಲ್ಲಿ ಅತ್ಯಂತ ಕವನದಲ್ಲಿ ಅತ್ಯಂತ ಸಾಹಿತ್ಯ ಕ್ಷೇತ್ರ ಅತ್ಯಂತ ದೀರ್ಘಾವಧಿ ಕೊಡುಗೆ ನೀಡಿದ್ದಾರೆ. ಅನೇಕ ರೀತಿ ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ. ಇವರಿಗೆ 1967ರಲ್ಲಿ ಶ್ರೀ ರಾಮಾಯಣ ದರ್ಶನ್ ಕೃತಿಗೆ. ನಿಮ್ಗೆ ಮೊದಲನೇ ಕೇಳ್ಬೋದು. ಫಸ್ಟ್ ಪಾಯಿಂಟ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಕುವೆಂಪು. ಯಾವ ಕೃತಿಗೆ? ಶ್ರೀ ರಾಮಾಯಣ ಕೃತಿಗೆ. ಯಾವ ವರ್ಷ? 1967ರಲ್ಲಿ. ನೆಕ್ಸ್ಟ್, ದ ರಾ ಬೇಂದ್ರೆ ಅವರು 1973ರಲ್ಲಿ ಇವರಿಗೆ 4 ತಂತಿ ಎಂಬ ಕೃತಿಗೆ ಬರ್ತದೆ. ದ ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಕರಿತೀವಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಪೂರ್ಣ ಹೆಸರು ಅಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. 1973ರಲ್ಲಿ 4 ತಂತಿ ಎಂಬ ಕೃತಿಗೆ ಇವರಿಗೆ ಈ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ. ಜ್ಞಾನಪೀಠ ಪ್ರಶಸ್ತಿ 1973. ದ ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ 1973 4 ತಂತಿ ಎಂಬ ಕೃತಿಗೆ. ನೆಕ್ಸ್ಟ್, ಶಿವರಾಮ್ ಕಾರಂತ್ 1977ರಲ್ಲಿ ಮುಖಜ್ಜಿಯ ಕನಸುಗಳು. ಶಿವರಾಮ್ ಕಾರಂತ್ ಅವರಿಗೆ ಕಡಲ ತೀರದ ಭಾರ್ಗವ ಅಂತೇಳಿ ಕರೀತಾರೆ. ಕಡಲ ತೀರದ ಭಾರ್ಗವ ಯಾರು? ಶಿವರಾಮ್ ಕಾರಂತ್. ಇವರು ಮುಖಜ್ಜಿ ಕನಸುಗಳ ಕೃತಿಗೆ 1977ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ. ಯಾರಿಗೆ? ಶಿವರಾಮ್ ಕಾರಂತ್ ಅವರಿಗೆ. ನೆಕ್ಸ್ಟ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರಿಗೆ ಚಿಕ್ಕ ವೀರರಾಜೇಂದ್ರ ಎಂಬ ಕೃತಿಗೆ 1983ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ 1983 ಚಿಕ್ಕ ವೀರರಾಜೇಂದ್ರ ಎಂಬ ಕೃತಿಗೆ ಈ ಪ್ರಶಸ್ತಿ ಬರ್ತದೆ. ನೆಕ್ಸ್ಟ್, ವಿಕು ಗೋಕಾಕ್ ಭಾರತದ ಸಿಂಧು ರಶ್ಮಿ 1990ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ. 1990ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ. ವಿನಾಯಕ್ ಕೃಷ್ಣ ಗೋಕಾಕ್ ಅಂತ ಕರೀತಾರೆ. ವಿನಾಯಕ್ ಕೃಷ್ಣ ಗೋಕಾಕ್ ಭಾರತ ಸಿಂಧು ರಶ್ಮಿ ಎಂಬ ಕೃತಿಗೆ ಇವರಿಗೆ 1990ರಲ್ಲಿ ಈ ಪ್ರಶಸ್ತಿ ಬರ್ತದೆ. ನೆಕ್ಸ್ಟ್, ಯು ಆರ್ ಅನಂತಮೂರ್ತಿ 1994ರಲ್ಲಿ ಸಮಗ್ರ ಸಾಹಿತ್ಯ ಕೊಡುಗೆ. 1994ರಲ್ಲಿ ನೀಡಿದ್ದು ಸಮಗ್ರ ಸಾಹಿತ್ಯ ಕೊಡುಗೆಗೆ ಈ ಪ್ರಶಸ್ತಿ ನೀಡ್ತಾರೆ. ನೆಕ್ಸ್ಟ್, ಗಿರೀಶ್ ಕಾರ್ನಾಡ್ 1998 ಸಮಗ್ರ ಸಾಹಿತ್ಯ ಕೊಡುಗೆ. ನೆಕ್ಸ್ಟ್, ಚಂದ್ರಶೇಖರ್ ಕಂಬಾರ್ 2010 ಸಮಗ್ರ ಸಾಹಿತ್ಯ ಕೊಡುಗೆ. ನಿಮಗೆ ಜ್ಞಾನಪೀಠ ಪ್ರಶಸ್ತಿಯ ಮೇಲೆ ಅತ್ಯಂತ ವೆರಿ ಇಂಪಾರ್ಟೆಂಟ್ ಇದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ. ಯಾಕಂದ್ರೆ ನಮ್ಮ KPSCಯಲ್ಲಿ KEಯಲ್ಲಿ ಜಾಸ್ತಿ ಈ ವಿಷಯ ಮೇಲೆ ಫೋಕಸ್ ಮಾಡ್ತಿರ್ತಾರೆ. ನೀವು ಅದಕ್ಕೆ ಗಮನ ಕೊಟ್ಟು ಅಧ್ಯಯನ ಮಾಡ್ಕೋಬೇಕು. ಹೊಸರು ವ್ಯಕ್ತಿಗಳು ನೆನಪಿಡಬೇಕು, ಅವರು ಬರೆದ ಕೃತಿ, ಅವರು ಪಡೆದ ವರ್ಷ. ಈಗ ಕುವೆಂಪು ಅವರು ಯಾವ ವರ್ಷಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು ಮತ್ತು ಯಾವ ಕೃತಿಗೆ ಅಂತ ಕೇಳ್ತಾನೆ. 1967 ಶ್ರೀ ರಾಮಾಯಣ ದರ್ಶನ್ ಕೃತಿಗೆ. ಹಾಗೆ ದ ರಾ ಬೇಂದ್ರೆದ್ದು ಯಾವ ವರ್ಷ ಬಂತು ಇವರು ಪ್ರಶಸ್ತಿ? 1973 ಯಾವ ಕೃತಿಗೆ? 4 ತಂತಿ ಕೃತಿಗೆ. ಶಿವರಾಮ್ ಕಾರಂತ್ ಯಾವ ವರ್ಷ ಬಂತು? 1977 ಯಾವ ಪಡೆದ ಕೃತಿ ಯಾವುದು? ಮುಖಜ್ಜಿಯ ಕನಸುಗಳು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಾವ ವರ್ಷ? 1983 ಕೃತಿ ಚಿಕ್ಕ ವೀರರಾಜೇಂದ್ರ. ನೆಕ್ಸ್ಟ್, ವಿಕು ಗೋಕಾಕ್ ವರ್ಷ ಯಾವುದು? 1990 ಕೃತಿ ಯಾವುದು? ಭಾರತ ಸಿಂಧು ರಶ್ಮಿ. ನೆಕ್ಸ್ಟ್, ಯು ಆರ್ ಅನಂತಮೂರ್ತಿ 1994 ಸಮಗ್ರ ಸಾಹಿತ್ಯದ ಕೊಡುಗೆ. ನೆಕ್ಸ್ಟ್, ಗಿರೀಶ್ ಕಾರ್ನಾಡ್ 1998 ಸಮಗ್ರ ಸಾಹಿತ್ಯದ ಕೊಡುಗೆ. ನೆಕ್ಸ್ಟ್, ಚಂದ್ರಶೇಖರ್ ಕಂಬಾರ್ 2010 ಸಮಗ್ರ ಸಾಹಿತ್ಯದ ಕೊಡುಗೆ. ಏನು ಕೇಳ್ಬೋದು ಈ ಎಕ್ಸಾಮಲ್ಲಿ? ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡಿಗ ಯಾರು? ಕುವೆಂಪು ಅಂತ ಕೇಳ್ಬೋದು. ಅಥವಾ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೊನೆಯ ಕನ್ನಡಿಗ ಯಾರು ಅಂತ ಕೇಳ್ಬೋದು? ಚಂದ್ರಶೇಖರ್ ಕಂಬಾರ್ ಅವರಿಗೆ ಯಾವ ವರ್ಷ ಜ್ಞಾನಪೀಠ ಪ್ರಶಸ್ತಿ ಬಂತಂತ ಸಹ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದನ್ನು ಬೇಕಾದ್ರೆ ನೀವು ಈ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಅವೈಲೇಬಲ್ ಇರ್ತದೆ. SS ಅಕಾಡೆಮಿಯಲ್ಲಿ ಈ ಟೆಲಿಗ್ರಾಮ್ ಚಾನಲ್ ಅವೈಲೇಬಲ್ ಇರ್ತೈತಿ. ನೀವು ಫ್ರೀಯಾಗಿ ಅಧ್ಯಯನವನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಧ್ಯಯನವನ್ನು ಮಾಡ್ಬೋದು. ಇದು ಜ್ಞಾನಪೀಠ ಪ್ರಶಸ್ತಿ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ನೋಡುವಂಥ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದು ಸ್ಥಾಪನೆ ಆಗಿದೆ ಯಾವಂದ್ರೆ 1954ರಲ್ಲಿ ಈ ಸ್ಥಾಪನೆ ಆಗ್ತೈತಿ. ಸ್ಥಾಪನೆ ಆದದ್ದು ಇದು ವಿವರಣೆ ಎಷ್ಟು ಭಾಷೆಗಳು ಇರ್ತಂದ್ರೆ ಭಾರತದ 24 ಭಾಷೆಗಳಲ್ಲಿ ಅಂದರೆ 22 ಅಧಿಕೃತ ಭಾಷೆಗಳಿದಾವೆ. ಸಂವಿಧಾನದ 8ನೇ ಅನುಸೂಚಿಯ ಪ್ರಕಾರ 22 ಭಾಷೆಗಳನ್ನು ಘೋಷಿಸಿದ್ದಾರೆ. ಅದರಲ್ಲಿ ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಭಾಷೆ ಪ್ರಕಟವಾಗುವ ಅತ್ಯುತ್ತಮ ಸಾಹಿತ್ಯ ಕೃತಿಗಳಿಗೆ 24 ಭಾಷೆಗಳಲ್ಲಿ ನಿಮ್ಗೆ ಕೇಳ್ತಾನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಷ್ಟು ಭಾಷೆಗೆ ನೀಡ್ತಾರೆ? 24 ಭಾಷೆಗೆ. ಅದರ ಜ್ಞಾನಪೀಠ ಪ್ರಶಸ್ತಿ 22+1 ಇಂಗ್ಲೀಷನ್ನು ಸೇರಿಸಿ
ಹೌದಾ. ಅದರಲ್ಲಿ 24 ಯಾವುದು ರಾಜಸ್ಥಾನ ಭಾಷೆಯನ್ನು ಸೇರಿಸಿ ಪ್ರಕಟವು ಅತ್ಯುತ್ತಮ ಸಾಹಿತ್ಯ ಚಿತ್ರರಂಗ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಇತ್ತೀಚೆಗೆ ಪಡೆದುಕೊಂಡಿದ್ದಾರೆ. ಅಪ್ಡೇಟ್ ಮಾಡ್ಕೊಡ್ರಿ ನೀವು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಅಪ್ಡೇಟ್ ಮಾಡ್ಕೊರಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ, ಕರ್ನಾಟಕದ ಯಾವೆಲ್ಲ ವ್ಯಕ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಈ ವರ್ಷ ಪಡೆದುಕೊಂಡಿದ್ದಾರೆ, ಇದ್ರ ಬಗ್ಗೆ ನೀವು ಅಪ್ಡೇಟ್ ಮಾಡ್ಕೊಳ್ರಿ ಕರೆಂಟ್ ಅಫೇರ್ಸ್ ಬಗ್ಗೆ. ಮತ್ತು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಅಪ್ಡೇಟ್ ಮಾಡ್ಕೊಳ್ರಿ. ಇತ್ತೀಚೆಗೆ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು, ಯಾವೆಲ್ಲ ಎಷ್ಟು ಭಾಷೆಗೆ ಎಷ್ಟು ಪ್ರಶಸ್ತಿಗಳು ಬಂದು ಇದನ್ನು ಸಹ ನೀವು ಅಪ್ಡೇಟನ್ನು ಮಾಡ್ಕೊಡ್ರಿ. ನೆಕ್ಸ್ಟ್ ಸರಸ್ವತಿ ಸನ್ಮಾನ್ ಮತ್ತು ವ್ಯಾಸ ಸನ್ಮಾನ್. ಸರಸ್ವತಿ ಸನ್ಮಾನ್ ಮತ್ತು ವ್ಯಾಸ ಸನ್ಮಾನ್ ಇದು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶಸ್ತಿನೇ. ಇದ್ರ ಪ್ರಾಯೋಜಕರು ಯಾರು ಅಂದರೆ ಕೆ ಬಿರ್ಲಾ ಫೌಂಡೇಶನ್. ಕೆ ಬಿರ್ಲಾ ಫೌಂಡೇಶನ್ ನಿಮ್ಗೆ ಕೇಳ್ತಾನೆ ಸರಸ್ವತಿ ಸನ್ಮಾನ ಪ್ರಶಸ್ತಿನ ಯಾರು ನೀಡ್ತಾರ? ಕೆ ಬಿರ್ಲಾ ಫೌಂಡೇಶನ್. ಇದನ್ನು ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದಾನೆ, PC, PSI, KSL ಎಕ್ಸಾಮಲ್ಲಿ ಕೇಳಿದಾನೆ. ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊರಿ ನೀವು. ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಅಥವಾ ವ್ಯಾಸ ಸನ್ಮಾನ ಪ್ರಶಸ್ತಿ ಯಾರು ನೀಡ್ತಾರೆ? ಕೆ ಬಿರ್ಲಾ ಫೌಂಡೇಶನ್. ಕೆಲವೊಂದು ಬಾರಿ ನಿಮ್ಮ ಕಂಪ್ಯೂಟರ್ ಜಾಲದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ ಇಂತಿರತ್ತ ಕೊಟ್ಟಿರ್ತಾನೆ. ಇದು ಸ್ಥಾಪನೆ ಆಗಿದೆ ಯಾವುದಂದ್ರೆ 1991ರಲ್ಲಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ 24 ಭಾಷೆ ನೀಡ್ತಾರೆ ಅಂತ ಹೇಳಿದ. ಅಧಿಕೃತವಾಗಿ ಇಂಟರ್ನ್ಯಾಷನಲ್ ಸೂಚಿಯಲ್ಲಿ 22 ಭಾಷೆಗಳು ಮತ್ತು ರಾಜಸ್ಥಾನಿ ನೆನಪಿಡೋಕೆ ಇಂಗ್ಲೀಷ್ ಜೊತೆಗೆ ಹೌದಾ. ಹಾಗೆ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಕೆ ಬಿರ್ಲಾ ಫೌಂಡೇಶನ್ ನೀಡ್ತೈತಿ. ಸ್ಥಾಪನೆ ಆಗಿದ್ದು 1991ರಲ್ಲಿ. ವಿವರ ನೋಡಿದಾಗ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಬರುವ ಭಾಷೆಗಳ ಗದ್ಯ ಮತ್ತು ಪದ್ಯ ಸಾಹಿತ್ಯಕ್ಕೆ ಗದ್ಯ ಮತ್ತು ಪದ್ಯ, ಅದು ಗದ್ಯ ಮತ್ತು ಅದು ಸಾಹಿತ್ಯ ಕ್ಷೇತ್ರ ನೀಡ್ತಿದ್ರು. ಇದು ಗದ್ಯ ಮತ್ತು ಪದ್ಯಕ್ಕೆ ಎರಡು ಗದ್ಯ ಮತ್ತು ಪದ್ಯದ ಸಾಹಿತ್ಯಕ್ಕೆ ಸರಸ್ವತಿ ಸನ್ಮಾನ ನೀಡಿದರೆ ಹಿಂದಿ ಸಾಹಿತ್ಯಕ್ಕೆ ಮಾತ್ರ ವೆರಿ ಇಂಪಾರ್ಟೆಂಟ್ 8ನೇ ಅನುಸೂಚಿಯಲ್ಲಿ ಬರುವಂತಹ ಭಾಷೆಗಳಿಗೆ ಗದ್ಯ ಮತ್ತು ಸಾಹಿತ್ಯಕ್ಕೆ ಸರಸ್ವತಿ ಸನ್ಮಾನ ನೀಡಿದರೆ ವ್ಯಾಸ ಸನ್ಮಾನ ಮಾತ್ರ ಹಿಂದಿ ಸಾಹಿತ್ಯಕ್ಕೆ ನೀಡ್ತಾರೆ. ವೆರಿ ಇಂಪಾರ್ಟೆಂಟ್. ಇದನ್ನು ಐಡೆಂಟಿಫೈ ಮಾಡ್ಕೊರಿ ನೀವು. ಸರಸ್ವತಿ ಸನ್ಮಾನ್ ಮತ್ತು ವ್ಯಾಸ ಸನ್ಮಾನ್ ಪ್ರಶಸ್ತಿಗಳು ಬೇರೆ ಬೇರೆ. ಇದು ನೀಡೋರು ಯಾರಂದ್ರೆ ಕೆ ಬಿರ್ಲಾ ಫೌಂಡೇಶನ್ 1991ರಲ್ಲಿ ಇದನ್ನು ನೀಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೇನು 8ನೇ ಅನುಸೂಚಿಯಲ್ಲಿ ಭಾಷೆಗಳಲ್ಲಿ ಗದ್ಯ ಮತ್ತು ಪದ್ಯಕ್ಕೆ ನೀಡೋದು ಸರಸ್ವತಿ ಸನ್ಮಾನ್ ಪ್ರಶಸ್ತಿ. ಅದರ ಕೇವಲ ಹಿಂದಿ ಭಾಷೆಗೆ ನೀಡೋದು ವ್ಯಾಸ ಸನ್ಮಾನ್ ಪ್ರಶಸ್ತಿ. ಹಿಂದಿ ಭಾಷೆಗೆ ವ್ಯಾಸ ಸನ್ಮಾನ್ ಪ್ರಶಸ್ತಿಯನ್ನು ನೀಡ್ತಾರೆ. ಮತ್ತು ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ಕೊಡ್ರಿ. ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಪಡೆದಂಥ ಕನ್ನಡಿಗರು ಯಾರು ಮತ್ತು ಇತ್ತೀಚೆಗೆ ಯಾರಿಗೆ ಈ ಪ್ರಶಸ್ತಿ ನೀಡಲಾಗಿದೆ ನೀವು ಅಪ್ಡೇಟ್ ಮಾಡ್ಕೊರಿ ಕರೆಂಟ್ ಅಫೇರ್ ಪ್ರಕಾರ. ಯಾಕೆ ಕರೆಂಟ್ ಅಫೇರ್ಸ್ ಸಹ ಇಂಪಾರ್ಟೆಂಟ್. ಪ್ರಶಸ್ತಿ ಜೊತೆಗೆ ನಾವು ಕರೆಂಟ್ ಅಫೇರ್ಸನ್ನು ಸಹ ನೋಡ್ಕೊತ ಹೋಗ್ತಿರ್ಬೇಕು. ನೆಕ್ಸ್ಟ್ ಕ್ರೀಡಾ ಪ್ರಶಸ್ತಿಗಳು, ಸ್ಪೋರ್ಟ್ಸ್ ಅವಾರ್ಡ್. ಅಂದ್ರೆ ನಮ್ಮ ಭಾರತದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆಲ್ಲ ಯಾವೆಲ್ಲ ಪ್ರಶಸ್ತಿಗಳನ್ನು ನೀಡ್ತಾರೆ ಮತ್ತು ಯಾರ್ಯಾರು ಪಡೆದುಕೊಂಡಿದ್ದಾರೆ ಅದರ ಬಗ್ಗೆ ವಿಶೇಷತೆ ಎಕ್ಸಾಮಲ್ಲಿ ಕೆಲವೊಂದು ಬಾರಿ ಕೇಳ್ತಾನೆ. ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ. ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಇದು ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಸರ್ಕಾರ ನೀಡುವಂಥ ಅತ್ಯುತ್ತಮ ಪ್ರಶಸ್ತಿ. ನಿಮಗೆ ಕೇಳ್ತಾನೆ ಭಾರತ ಸರ್ಕಾರ ಕ್ರೀಡಾ ಕ್ಷೇತ್ರದಲ್ಲಿ ನೀಡುವಂಥ ಅತ್ಯುತ್ತಮ ಪ್ರಶಸ್ತಿ ಯಾವುದು? ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ. ವೆರಿ ಇಂಪಾರ್ಟೆಂಟ್. ನಾವು ಸಿನಿಮಾ ರಂಗಕ್ಕೆ ಬೇರೆ ನೀಡ್ತೀವಿ, ಈಗ ಸಾಹಿತ್ಯ ಕ್ಷೇತ್ರಕ್ಕೆ ನೀಡ್ತೀವಲ್ಲ ಜ್ಞಾನಪೀಠ ಪ್ರಶಸ್ತಿ. ಹಂಗೆ ಇದು ಕ್ರೀಡಾ ಕ್ಷೇತ್ರಕ್ಕೆ ನೀಡುವಂಥ ಒಂದು ಅತ್ಯುತ್ತಮ ಪ್ರಶಸ್ತಿ. ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಸರ್ಕಾರ ನೀಡುವಂಥ ಒಂದು ಅತ್ಯುತ್ತಮ ಪ್ರಶಸ್ತಿ. ಸ್ಥಾಪನೆ ಆಗಿದ್ದು 1991 ಮತ್ತು 92ರಲ್ಲಿ. ಇದನ್ನು ಹಿಂದೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತಿದ್ರು. ಹಿಂದೆ ಸ್ಥಾಪನೆ ಆಗಿದ್ದು 1992ರಾಗ. ಇದಕ್ಕೇನಂತ ಕರಿತಿದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಕರಿತಿದ್ರು. ನಂತರ ಅದನ್ನು 2021ರಲ್ಲಿ ಇದನ್ನು ಹೆಸರು ಬದಲಾವಣೆ ಮಾಡಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ. ಈ ಮೇಜರ್ ಧ್ಯಾನ್ಚಂದ್ ಯಾರಂದ್ರೆ ಇವರು ಹಾಕಿಗೆ ಪ್ರಸಿದ್ಧಿ ಪಡೆದಂಥ ಒಂದು ಆಟಗಾರ. ಹಾಕಿಯಲ್ಲಿ ಪ್ರಸಿದ್ಧಿ ಪಡೆದಂಥ ಆಟಗಾರ ಯಾರಂದ್ರೆ ಮೇಜರ್ ಧ್ಯಾನ್ಚಂದ್ ಅವರು ಇದು ಸಾಧನೆಯನ್ನು ಮಾಡಿರ್ತಾರೆ. ಆದ ಕಾರಣಕ್ಕಾಗಿ ಇವರನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯ ಮರುನಾಮಕರಣ ಮಾಡಿ 2021ರಲ್ಲಿ ಇದನ್ನು ಮಾಡ್ತಾರೆ ಮೇಜರ್ ಧ್ಯಾನ್ಚಂದ್ ಖೇಲ್ ಪ್ರಶಸ್ತಿಯನ್ನು ಬದಲಾಯಿಸ್ತಾರೆ. ಮೊದಲ ಪುರಸ್ಕೃತರು ಯಾರಂತ ಕೇಳಿದಾಗ ವಿಶ್ವನಾಥ್ ಆನಂದ್. ಚೆಸ್ ಪಟು ಇವರು. ಚೆಸ್ ಆಟಗಾರ ಯಾರು? ವಿಶ್ವನಾಥ್ ಆನಂದ್. ಚೆಸ್ ಆಟಗಾರ ಮೊದಲ ಪುರಸ್ಕೃತ. ನಿಮ್ಗೆ ಕೇಳ್ತಾನೆ ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಪಡೆದಂಥ ಮೊದಲ ವ್ಯಕ್ತಿ ಯಾರು? ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಪಡೆದಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದಂಥ ಮೊದಲ ವ್ಯಕ್ತಿ ವಿಶ್ವನಾಥ್ ಆನಂದ್, ಚೆಸ್ ಪಟು. ನೆಕ್ಸ್ಟ್ ಕಳೆದ 4 ವರ್ಷಗಳ ಅವಧಿಯಲ್ಲಿ ಕ್ರೀಡಾಪಟುಗಳು ತೋರಿದ ಅತ್ಯುತ್ತಮ ಮತ್ತು ಅದ್ಭುತ ಪ್ರದರ್ಶನ ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಏನು ಇದಕ್ಕೆ ಅರ್ಹತೆ ಇರಬೇಕಪ್ಪ ಎಲ್ಲರೂ ಕ್ರೀಡಾ ಪ್ರಶಸ್ತಿ ನೀಡ್ತಾರೆ ನಾವು? ಇಲ್ಲ. ಕಳೆದ 4 ವರ್ಷದ ಅವಧಿಯಲ್ಲಿ ಕ್ರೀಡಾಪಟು ತೋರಿದ ಅತ್ಯುತ್ತಮ ಮತ್ತು ಅದ್ಭುತ ಪ್ರದರ್ಶನ ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಯಾವುದು? ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ. ಇದು ಕ್ರೀಡೆಗೆ ಸಂಬಂಧಪಟ್ಟಂಥ ಪ್ರಶಸ್ತಿ ಆಗೈತೆ. ನೆಕ್ಸ್ಟ್ ಅರ್ಜುನ ಪ್ರಶಸ್ತಿ. ಅರ್ಜುನ ಅವಾರ್ಡ್ ಅಂತ ಕರಿತೀವಿ. ಇದು ಸ್ಥಾಪನೆ ಆಗಿದ್ದು ಸಹ 1961ರಲ್ಲಿ ಇದು ಸ್ಥಾಪನೆ ಆಗ್ತದೆ. ಯಾವುದು? ಅರ್ಜುನ್ ಪ್ರಶಸ್ತಿ. ಇದು ಸಹ ಕ್ರೀಡಾ ಕ್ಷೇತ್ರದಲ್ಲಿ ನಿರಂತರವಾಗಿ ಮತ್ತು ಅತ್ಯುತ್ತಮ ಸಾಧನೆ ತೋರಿದ ಕ್ರೀಡಾಪಟುಗಳಿಗೆ ನೀಡಲಾಗುತ್ತದೆ. ಕ್ರೀಡಾ ಕ್ಷೇತ್ರದಲ್ಲಿ ನಿರಂತರವಾಗಿ ಅತ್ಯುತ್ತಮ ಸಾಧನೆ ತೋರಿದ ಕ್ರೀಡಾಪಟುಗಳಿಗೆ ನೀಡಲಾಗ್ತದೆ ಅರ್ಜುನ್ ಪ್ರಶಸ್ತಿ. 1961ರಾಗ ಅರ್ಜುನ್ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1961ರಾಗ.
ನೀಡಲು ಸಹ 1961. ನೆಕ್ಸ್ಟ್ ದ್ರೋಣಾಚಾರ್ಯ ಪ್ರಶಸ್ತಿ. ದ್ರೋಣಾಚಾರ್ಯ ಪ್ರಶಸ್ತಿ 1985ರಲ್ಲಿ 1985ರಲ್ಲಿ ಈ ಪ್ರಶಸ್ತಿ ಸ್ಥಾಪನೆ ಆಗ್ತಿದ್ದು ಕ್ರೀಡಾಪಟುಗಳ ತರಬೇತಿ ನೀಡುವಂಥ ತರಬೇತಿದಾರರಿಗೆ, ಇದು ಆಟಗಾರರಿಗೆ ನೀಡಲ್ಲ, ಯಾರು ಕೋಚ್ ಕೊಡ್ತಾರಲ್ಲ, ಕೋಚ್ ಇರ್ತಾರಲ್ಲ ಅವ್ರಿಗೆ ನೀಡ್ತಾರೆ ಈ ಪ್ರಶಸ್ತಿ. ಕೋಚಸ್ ಇರ್ತಾರಲ್ಲ, ದ್ರೋಣಾಚಾರ್ಯ ಪ್ರಶಸ್ತಿ ಕೋಚ್ ಇರ್ತಲ್ಲ, ತರಬೇತಿ ನೀಡ್ತಾರಲ್ಲ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಆದರೆ ಇದು ಸ್ಥಾಪನೆ ಆಗಿದೆ ಯಾವುದಂದ್ರೆ 1985ರಲ್ಲಿ. ನೆಕ್ಸ್ಟ್ ಧ್ಯಾನ್ಚಂದ್ ಜೀವಮಾನ ಪ್ರಶಸ್ತಿ ಅಂತೇಳಿ ಇತ್ತೀಚೆಗೆ ಸ್ಥಾಪನೆ ಮಾಡಿದ್ದಾರೆ 2002ರಲ್ಲಿ. ಧ್ಯಾನ್ಚಂದ್ ಜೀವಮಾನ ಸಾಧನೆ ಪ್ರಶಸ್ತಿ ಸ್ಥಾಪನೆಯಾಗಿದ್ದು 2002ರಲ್ಲಿ. ಇದು ಸಹ ಕ್ರೀಡಾರಂಗದಲ್ಲಿ ಜೀವಮಾನದ ಕೊಡುಗೆ ನೀಡಿದ ಸಾಧಕರಿಗೆ ನೀಡಲಾಗುತ್ತದೆ. ಕ್ರೀಡಾರಂಗದಲ್ಲಿ ಜೀವಮಾನದ ಕೊಡುಗೆ ನೀಡಿದಂಥ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಧ್ಯಾನ್ಚಂದ್ ಜೀವಮಾನ ಸಾಧನೆ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ. ಮತ್ತು ಇವನ್ನೆಲ್ಲ ಅಪ್ಡೇಟ್ ಮಾಡ್ಕೋಬೇಕು ನೀವು ಕರೆಂಟ್ ಅಫೇರ್ಸ್ ಬಗ್ಗೆ. ಯಾಕೆ ಇತ್ತೀಚೆಗೆ ಸರ್ಕಾರಗಳು ದ್ರೋಣಾಚಾರ್ಯ ಪ್ರಶಸ್ತಿ ಎಲ್ಲ ಪ್ರಶಸ್ತಿಗಳನ್ನು ನೀಡ್ತಾ ಬರ್ತಿದ್ದಾರೆ. ನೆಕ್ಸ್ಟ್ ವಿರಳಿತ ಪ್ರಶಸ್ತಿ ಅಥವಾ ಸೈನಿಕ ಪ್ರಶಸ್ತಿಗಳು, ಗ್ಯಾಲರಿ ಆಫ್ ಅವಾರ್ಡ್ಸ್ ಅಂತ ಕೇಳ್ತೀವಿ. ಗ್ಯಾಲಂಟ್ರಿ ಅಂತ ಭಾರತೀಯ ಸಶಸ್ತ್ರ ಪಡೆಗಳ ಯೋಧರಿಗೆ ತೋರಿಸುವ ಏನಿವು ಪ್ರಶಸ್ತಿಗಳಂದ್ರೆ, ಭಾರತೀಯ ಸಶಸ್ತ್ರ ಪಡೆಗಳ ಯೋಧರು ತೋರಿಸಿದ ಶೌರ್ಯ, ಸಾಹಸ ಮತ್ತು ತ್ಯಾಗಕ್ಕಾಗಿ, ಭಾರತೀಯ ಸಶಸ್ತ್ರ ಪಡೆಗಳ ಯೋಧರು ತೋರಿಸುವಂಥ ಅವರ ಶೌರ್ಯ, ಸಾಹಸ ಮತ್ತು ತ್ಯಾಗಕ್ಕಾಗಿ ಈ ಪ್ರಶಸ್ತಿಗಳನ್ನು ಎರಡು ವಿಭಾಗಗಳಾಗಿ ವಿಂಗಡಿಸ್ತಾರೆ. ಅವರ ಶೌರ್ಯ, ಸಾಹಸ ಮತ್ತು ತ್ಯಾಗ ಅವು ಯಾವ್ಯಾವಪ್ಪ ಅಂದ್ರೆ ಯುದ್ಧ ಕಾಲದ ವೀರತೆ ಪ್ರಶಸ್ತಿ, ವಾರ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್ಸ್ ಅಂತ ಕರಿತೀವಿ. ಅಂದ್ರೆ ಯುದ್ಧದ ಸಮಯದಲ್ಲಿ ಶತ್ರುಗಳ ಎದುರು ತೋರಿದಂಥ ಅಸಾಧಾರಣ ಶೌರ್ಯಕ್ಕಾಗಿ ಯುದ್ಧದ ಕಾಲದಲ್ಲಿ ವೀರತೆ ಪ್ರಶಸ್ತಿಗಳಂದ್ರೆ ಪರಮವೀರ ಚಕ್ರ ಪ್ರಶಸ್ತಿ, ಅತ್ಯುನ್ನತ ಸೈನಿಕ ಪ್ರಶಸ್ತಿ. ಮೊದಲ ಪುರಸ್ಕೃತರು ಮೇಜರ್ ಸೋಮನಾಥ್ ಶರ್ಮಾ. ಪರಮವೀರ ಚಕ್ರ ದೇಶದ ಅತ್ಯುನ್ನತ ಸೈನಿಕ ಪ್ರಶಸ್ತಿ ಅಂದರೆ ಪರಮವೀರ ಚಕ್ರ. ಇದರ ಮೊದಲ ಪುರಸ್ಕೃತರಾದರೆ ಮೇಜರ್ ಸೋಮನಾಥ್ ಶರ್ಮಾ. ಯುದ್ಧ ಕಾಲದಲ್ಲಿ ಅಂದರೆ ಯುದ್ಧದ ಸಮಯದಲ್ಲಿ ತೋರಿಸಿದಂಥ. ಮಹಾವೀರ ಚಕ್ರ ಪ್ರಶಸ್ತಿ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಯಾವುದು? ಎರಡನೇ ಅತ್ಯುನ್ನತ ಸೈನಿಕ ಪ್ರಶಸ್ತಿ. ಮಹಾವೀರ ಚಕ್ರ ಎರಡನೇ ಅತ್ಯುನ್ನತ ಸೈನಿಕ ಪ್ರಶಸ್ತಿಯನ್ನು ನೀಡ್ತಾರೆ. ನೆಕ್ಸ್ಟ್ ವೀರಚಕ್ರ ಮೂರನೇ ಅತ್ಯುನ್ನತ ಸೈನಿಕ ಪ್ರಶಸ್ತಿ. ಇವು ಎಲ್ಲ ಯುದ್ಧದ ಕಾಲದಲ್ಲಿ ಶೌರ್ಯವನ್ನು ತೋರಿಸಿದ ಸಂಬಂಧ ಪ್ರಶಸ್ತಿ. ಪರಮವೀರ ಚಕ್ರ, ಮಹಾವೀರ ಚಕ್ರ ಮತ್ತು ವೀರಚಕ್ರ ಇವೆಲ್ಲ ನಿಮಗೆ ನೆನಪಿಡಬೇಕು. ನೆಕ್ಸ್ಟ್ ಶಾಂತಿ ಕಾಲದಲ್ಲಿ ಯಾವೆಲ್ಲ ಪ್ರಶಸ್ತಿಗಳನ್ನ ನೀಡ್ತಾರೆ? ಶಾಂತಿ ಕಾಲದ ವೀರತೆ ಪ್ರಶಸ್ತಿಗಳು ಅಂದರೆ ಯುದ್ಧದ ನಡೆಯದ ಅವಧಿಯಲ್ಲಿ ಆಂತರಿಕ ಸುರಕ್ಷತೆಯ ಕಾರ್ಯಾಚರಣೆ ಸಂದರ್ಭಗಳಲ್ಲಿ ತೋರಿದ ಶೌರ್ಯಕ್ಕಾಗಿ ಇವುಗಳನ್ನು ನೀಡಲಾಗುತ್ತದೆ. ಎದಕ್ಕೆ ನೀಡ್ತಾರೆ? ಶಾಂತಿ ಯುದ್ಧ ನಡೆದಿರಬಾರ್ದು, ಆಂತರಿಕವಾಗಿ ದೃಷ್ಟಿಕೋನದಿಂದ ಕೆಲವೊಮ್ಮೆ ಬಾರಿ ಶೌರ್ಯವನ್ನು ತೋರಿಸಿರ್ತಾರೆ. ಯಾವುದಪ್ಪ ಅಂದ್ರೆ ಅಶೋಕ ಚಕ್ರ ಪ್ರಶಸ್ತಿ ಶಾಂತಿ ಕಾಲದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾಗಿದೆ. ಇದು ಪರಮವೀರ ಚಕ್ರ ಪ್ರಶಸ್ತಿಗೆ ಸಮನಾಗಿದೆ. ಏನು ಯುದ್ಧದ ಕಾಲದಲ್ಲಿ ಶೌರ್ಯವನ್ನು ತೋರಿಸುತ್ತಾರೆ, ಶೌರ್ಯವನ್ನು ತೋರಿಸುವಂಥ ಭಾರತದ ಅತ್ಯುನ್ನತ ಸೈನಿಕ ಪ್ರಶಸ್ತಿ ಯಾವುದು? ಪರಮವೀರ ಚಕ್ರ ಪ್ರಶಸ್ತಿ. ಸೋಮನಾಥ್ ಮುಖರ್ಜಿ ಅವರು ಮೊದಲಿಗೆ ಈ ಬಾರಿ ಪ್ರಶಸ್ತಿಯನ್ನು ಪಡ್ಕೋತಾರೆ. ಹೌದಾ? ನೆಕ್ಸ್ಟ್ ಹಾಗಾದರೆ ಶಾಂತಿ ಕಾಲದಲ್ಲಿ ಅಶೋಕ ಚಕ್ರ ಪ್ರಶಸ್ತಿಯನ್ನು ಶಾಂತಿ ಕಾಲದ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್ ಕೀರ್ತಿ ಚಕ್ರ ಪ್ರಶಸ್ತಿ ಎರಡನೇ ಅತ್ಯುನ್ನತ ಶಾಂತಿ ಕಾಲದ ಪ್ರಶಸ್ತಿ. ಇದು ಕೀರ್ತಿ ಚಕ್ರ. ಅಲ್ಲಿ ಪರಮವೀರ ಚಕ್ರ, ಮಹಾಚಕ್ರ, ಹೌದಾ? ಪರಮವೀರ ಚಕ್ರ, ಮಹಾಚಕ್ರ ಮತ್ತು ವೀರ ಚಕ್ರ ಪ್ರಶಸ್ತಿ. ಇಲ್ಲಿ ಅಶೋಕ ಚಕ್ರ, ಕೀರ್ತಿ ಚಕ್ರ ಎರಡನೇ ಅತ್ಯುನ್ನತ ಶಾಂತಿ ಪಾಲಕ ಪ್ರಶಸ್ತಿ ಇದು. ನೆಕ್ಸ್ಟ್ ಶೌರ್ಯ ಪ್ರಶಸ್ತಿ. ಇದನ್ನು ಮೂರನೇ ಅತ್ಯುನ್ನತ ಶಾಂತಿ ಪ್ರಶಸ್ತಿ ಅಂತ ಕರಿತೀವಿ. ಮೂರನೇ ಅತ್ಯುನ್ನತ ಶಾಂತಿ ಪ್ರಶಸ್ತಿ ಶೌರ್ಯ ಪ್ರಶಸ್ತಿ, ಶೌರ್ಯ ಚಕ್ರ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇವೆಲ್ಲವೂ ಯುದ್ಧ ಕಾಲದಲ್ಲಿ ಅಥವಾ ಸೈನಿಕ ಸಂಬಂಧಪಟ್ಟಂಥ ಪ್ರಮುಖ ಪ್ರಶಸ್ತಿಗಳು. ನೆಕ್ಸ್ಟ್ ಚಿತ್ರರಂಗದ ಪ್ರಶಸ್ತಿಗಳು, ಸಿನಿಮಾ ಅವಾರ್ಡ್ಸ್ ಅಂತ ನೋಡ್ತೀವಿ. ಸಿನಿಮಾ ಅವಾರ್ಡ್ಸ್ ಸಿನಿಮಾ ಕ್ಷೇತ್ರಕ್ಕೆ ಯಾವೆಲ್ಲ ಪ್ರಶಸ್ತಿಗಳನ್ನು ನೀಡ್ತಾರೆ? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡ್ತಂದ್ರೆ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿ. ಆಗಲೇ ಕ್ರೀಡಾ ಕ್ಷೇತ್ರಕ್ಕೆ ಯಾವುದು ನೋಡಿದ್ವಿ? ಮೇಜರ್ ಧ್ಯಾನ್ಚಂದ್. ಸಾಹಿತ್ಯ ಕ್ಷೇತ್ರಕ್ಕೆ ಜ್ಞಾನಪೀಠ ಪ್ರಶಸ್ತಿ. ಇದು ಹಿಂಗೆ ಸಿನಿಮಾ ಕ್ಷೇತ್ರಕ್ಕೆ ಯಾವುದು ಅಂತ ನೋಡಿದಾಗ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಇದು ಭಾರತೀಯ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ನಿಮ್ಗೆ ಕೇಳ್ತಾನೆ, ಭಾರತೀಯ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿ ಯಾವುದು? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ 1969. ಭಾರತೀಯ ಚಿತ್ರರಂಗದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಅವರ ನೆನಪಿಗಾಗಿ ಕೇಂದ್ರ ಮತ್ತು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸ್ಥಾಪಿಸಿತು. ವೆರಿ ಇಂಪಾರ್ಟೆಂಟ್. ಇದು ನೆನಪಿಡಬೇಕು ನೀವು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಗ್ಗೆ ನೆನಪಿಡಬೇಕಾದ ಪಾಯಿಂಟು. ಈ ಪ್ರಶಸ್ತಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ತಾನೆ? 1969. ಭಾರತೀಯ ಚಿತ್ರರಂಗದ ಪಿತಾಮಹ ಯಾರು? ದಾದಾ ಸಾಹೇಬ್ ಫಾಲ್ಕೆ ಅವರ ನೆನಪಿಗಾಗಿ ಯಾವ ಸಚಿವಾಲಯ ಸ್ಥಾಪನೆ ಮಾಡಿತು? ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ. ಇದು ಇಂಪಾರ್ಟೆಂಟ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರು ನೀಡ್ತಾರೆ ಅಂದರೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ. ಯಾರ ನೆನಪಿಗಾಗಿ ಮಾಡಿದಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಅವರು, ಭಾರತೀಯ ಚಿತ್ರರಂಗದ ಪಿತಾಮಹ. 1963ರಲ್ಲಿ. ನಿಮಗೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ.
ಪಿ ಸಿ ಇರಲಿ, ಪಿ ಎಸ್ ಇರಲಿ, ಕೆ ಸಿ ಪಿ ಇರಲಿ, ಎಲ್ಲ ಎಕ್ಸಾಮಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಂಥ ಮೊದಲ ಪುರಸ್ಕೃತರು ಯಾರು ಅಂತ ಕೇಳಿದಾನೆ ಎಕ್ಸಾಮಲ್ಲಿ. ದೇವಿಕಾ ರಾಣಿ 1969 ವೆರಿ ಇಂಪಾರ್ಟೆಂಟ್. ದೇವಿಕಾ ರಾಣಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಂಥ ಮೊದಲ ಪುರಸ್ಕೃತರೇ ದೇವಿಕಾ ರಾಣಿ 1969. ಇದು ಸ್ಥಾಪನೆ ಆಗಿದ್ದು ಸಹ 1969ರಾಗ. ನೆಕ್ಸ್ಟ್ ಕನ್ನಡಿಗ ಪುರಸ್ಕೃತ ಯಾರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಂಥ ಏಕೈಕ ಕನ್ನಡಿಗ ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 1995ರಲ್ಲಿ ಈ ಪ್ರಶಸ್ತಿಯನ್ನು ಪಡ್ಕೋತಾರೆ. ನಿಮಗೆ ಇದು ಸಹ ವೆರಿ ವೆರಿ ಇಂಪಾರ್ಟೆಂಟ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಂಥ ಕನ್ನಡಿಗ ಯಾರು? ಡಾಕ್ಟರ್ ರಾಜ್ಕುಮಾರ್ ಯಾವ ವರ್ಷದಲ್ಲಿ ಪಡ್ಕೊಡ್ತಾರೆ? 1995ರಲ್ಲಿ ಈ ಪ್ರಶಸ್ತಿಯನ್ನು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಪಡ್ಕೊಳ್ತಾರೆ. ನೆಕ್ಸ್ಟ್ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು. ನ್ಯಾಷನಲ್ ಫಿಲ್ಮ್ಸ್ ಅವಾರ್ಡ್ಸ್ ಯಾವಪ್ಪ ಅಂದ್ರೆ ಇದು ಸ್ಥಾಪನೆ ಆಗಿದ್ದು 1954ರಾಗ. ಇವರು ಏನಂದರೆ ಭಾರತೀಯ ಸಿನಿಮಾ ರಂಗದ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದಂತಹ ಚಲನಚಿತ್ರಗಳು, ನಟಿಯರು ಮತ್ತು ತಾಂತ್ರಿಕ ವರ್ಗಗಳಿಗೆ ಪ್ರತಿ ವರ್ಷ ನೀಡಲಾಗ್ತದೆ. ಇದು ಅದಕ್ಕೆ ನೀಡ್ತಾರಪ್ಪ ಅಂದ್ರೆ 1954ರಾಗ ಈ ಪ್ರಶಸ್ತಿ ಸ್ಥಾಪನೆ ಆಗ್ತೈತಿ. ಭಾರತೀಯ ಸಿನಿಮಾ ರಂಗದ ವಿವಿಧ ವಿಭಾಗಗಳಲ್ಲಿ ಏನು ಮಾಡ್ತಾರೆ, ಅತ್ಯುತ್ತಮ ಸಾಧನೆ ಮಾಡಿರ್ತಾರಲ್ಲ, ಆ ಸಾಧನೆ ಮಾಡಿದಂತಹ ಚಲನಚಿತ್ರ ನಟರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಪ್ರತಿ ವರ್ಷ ನೀಡ್ತಿರ್ತಾರೆ. ಆ್ಯಕ್ಟರ್ ಇರ್ಬೋದು, ನಟಿಯರು, ತಂತ್ರಜ್ಞಾನರು, ನಿರ್ಮಾಪಕರು, ನಿರ್ದೇಶಕರು, ಅವರಿಗೆ ಸಂಬಂಧಪಟ್ಟಂಥ ಈ ಪ್ರಶಸ್ತಿ ನ್ಯಾಷನಲ್ ಫಿಲ್ಮ್ಸ್ ಅವಾರ್ಡ್ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇತರ ಪ್ರಶಸ್ತಿಗಳು ಯಾವುವು ಅಂತ ನೋಡಿದಾಗ, ಇತರ ಪ್ರಶಸ್ತಿಗಳು ಯಾವ ಭಾರತದಲ್ಲಿ ನೀಡ್ತಾರೆ? ಗಾಂಧಿ ಶಾಂತಿ ಪ್ರಶಸ್ತಿ, ಗಾಂಧಿ ಶಾಂತಿ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1995ರಾಗ. ಮಹಾತ್ಮ ಗಾಂಧೀಜಿಯವರ 125ನೇ ಜನ್ಮದಿನೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವರು ಏನು 1869 ಅಕ್ಟೋಬರ್ 2ರಂದು ಹುಟ್ಟುತ್ತಾರಲ್ಲ, ಇದು ನೆನಪಿಟ್ಟು ಗಾಂಧೀಜಿ ಬಗ್ಗೆ ಇವರು ಇಂಪಾರ್ಟೆಂಟ್. ಮಹಾತ್ಮ ಗಾಂಧೀಜಿ ಹೌದಾ, ಅವರ ಜನ್ಮದಿನದ ನೆನಪಿಗಾಗಿ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು 1995ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಯಾಕೆ ಈ ಪ್ರಶಸ್ತಿ ನೀಡ್ತಪ್ಪ ಅಂದ್ರೆ, ಅಹಿಂಸೆ ಮತ್ತು ಗಾಂಧಿ ತತ್ವಗಳ ಮೂಲಕ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪರಿವರ್ತನೆ ತಂದಂಥ ವ್ಯಕ್ತಿ ಅಥವಾ ಸಂಸ್ಥೆಗೆ ನೀಡಲಾಗ್ತದೆ. ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರು ನೀಡ್ತಾರೆ ಅಂದ್ರೆ, ಅಹಿಂಸೆ ತತ್ವವನ್ನು ಅಳವಡಿಸ್ಕೊಂಡಿರಬೇಕು, ಗಾಂಧಿ ತತ್ವವನ್ನು ಅಳವಡಿಸಿಕೊಂಡು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅವರು ಸಮಾಜದಲ್ಲಿ ಪರಿವರ್ತನೆ ತಂದಂಥ ವ್ಯಕ್ತಿಯರಾಗಿರ್ಬೋದು ಅಥವಾ ಒಂದು ಸಂಘಟನೆ ಆಗಿರ್ಬೋದು, ಅವರಿಗೆ ಈ ಪ್ರಶಸ್ತಿ ನೀಡ್ತಾರೆ. ಇದಕ್ಕೆ ಬಹುಮಾನ ಎಷ್ಟೈತೆ ಅಂದ್ರೆ 1 ಕೋಟಿ ನಗದು ಬಹುಮಾನ ಐತಿ ಗಾಂಧಿ ಶಾಂತಿ ಪ್ರಶಸ್ತಿಗೆ. ನಿಮಗೆ ಕೇಳ್ತಾನೆ ಪ್ರೈಸ್ ಮನಿ ಎಷ್ಟು, ಕೆಲವೊಂದು ಬಾರಿ ಏಕಲವ್ಯದ ಕೇಳಿದ್ದ, ಅವ್ನು ಮುಂದೆ ಬಂದಾಗ ಹೇಳ್ತೀನಿ ಅಂತ ಏಕಲವ್ಯ ಪ್ರಶಸ್ತಿಗಳ ಬಗ್ಗೆ. ನೆಕ್ಸ್ಟ್ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್. ಇದನ್ನು ಯಾರು ನೀಡ್ತಾರೆ ಅಂದರೆ CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ವತಿಯಿಂದ ಭಾರತೀಯ ವಿಜ್ಞಾನಿಗಳಿಗೆ ನೀಡಲಾಗ್ತದೆ. ಭಾರತೀಯ ವಿಜ್ಞಾನಿಗಳಿಗೆ ಯಾವ ಪ್ರಶಸ್ತಿ ನೀಡ್ತಾರೆ ಅಂದರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ನೀಡುವಂಥ ಪ್ರಶಸ್ತಿ. ಇದನ್ನು ನೀಡೋದು ಯಾರಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ರಿಸರ್ಚ್, ಇಂಡಿಯನ್ ರಿಸರ್ಚ್. ಮತ್ತು ಭಾರತೀಯ ವಿಜ್ಞಾನಿಗಳಿಗೆ ಈ ಪ್ರಶಸ್ತಿಯನ್ನು ಕೇಳ್ತಾನೆ, ಹಲವು ಬಾರಿ ಕೇಳ್ತಾನೆ. ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡ್ತಾರೆ? ವಿಜ್ಞಾನ ಕ್ಷೇತ್ರಕ್ಕೆ. ಈ ಎಲ್ಲ ಪ್ರಶಸ್ತಿಗಳು ಹಲವಾರು KPSC ಇರ್ಬೋದು, KE ಇರ್ಬೋದು, ಎಲ್ಲರೂ ಕೇಳಿದಂಥ ಪ್ರಶ್ನೆಗಳೇ. KSP ಇರ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆ ಕಾರಣಕ್ಕಾಗಿ ಇದನ್ನು PDF ಸಹ ಅವೈಲೇಬಲ್ ಐತಿ. ಹೌದಾ, ಈ PDF ಸಹ ನಿಮ್ಗೆ ಮತ್ತು ಇದೇ ರೀತಿಯಾದ GK ಬುಕ್ ಪಬ್ಲಿಷ್ ಮಾಡಿದ್ದೇನೆ. ಎಲ್ಲವೂ ಈ ಪ್ರಮುಖ ನದಿಗಳಿರ್ಬೋದು, ಪ್ರಮುಖ ಬಂದರುಗಳು ಇರ್ಬೋದು, ಕರ್ನಾಟಕದ ವಿಶೇಷತೆ ಇರ್ಬೋದು, ಎಲ್ಲವೂ ಸಹ ಒಳಗೊಂಡ ಸಮಗ್ರವಾದಂಥ ಬುಕ್ಕನ್ನು ಸಹ ನಾವು ರಿಲೀಸ್ ಮಾಡ್ತಾಯಿದ್ವಿ. ಸಮಗ್ರವಾದ ಬುಕ್ಕನ್ನು ಸಹ ರಿಲೀಸ್ ಮಾಡ್ತಾಯಿದ್ವಿ. ಶೀಘ್ರದಲ್ಲೇ ಮಾರ್ಕೆಟ್ನಾಗ ಅವೈಲೇಬಲ್ ಇರ್ತೈತಿ. ನೀವು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿದ, ಈ ನಂಬರಿಗೆ ಕಾಣುತ್ತಲ್ಲ ಇಲ್ಲಿ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ನಿಮ್ಗೆ ಅವೈಲೇಬಲ್ ಸಿಗ್ತದೆ. ಆದರೆ ಕ್ವಿಕ್ ರಿವಿಷನ್ ನೋಡ್ಕೊಂಡ್ಬಿಡೋಣ ಅಂತ. ಕ್ವಿಕ್ ರಿವಿಷನ್ ಏನಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಈ ಎಲ್ಲ ಪ್ರಶಸ್ತಿ ನೋಡಿ, ಈ ಪ್ರಶಸ್ತಿ ಬಗ್ಗೆ ನಿಮಗೆ ನೆನಪಿಡಬೇಕಾದ್ರೆ ಸಾಧ್ಯ ಆದ್ರೆ ಒಂದು ಲೈನ್ ಅಂದಾಗ, ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಭಾರತ ರತ್ನ ಪ್ರಶಸ್ತಿ. ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವುದು? ಜ್ಞಾನಪೀಠ ಪ್ರಶಸ್ತಿ. ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದು? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಅತ್ಯುನ್ನತ ಸೈನಿಕ ಪರಮ ಎಚ್ಚರಿಕ ಯುದ್ಧ ಕಾಲದಲ್ಲಿ ಮತ್ತು ಶಾಂತಿ ಕಾಲದಲ್ಲಿ ಅಶೋಕ ಚಕ್ರ. ಮತ್ತು ಅತ್ಯುನ್ನತ ಸಿನಿಮಾ ರಂಗದ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಇದು ಕ್ವಿಕ್ ರಿವಿಷನ್. ಇದು ನೆನ್ಪಿಡಾಕ ನಿಮಗೆ ಈ ಇರ್ತೇನೆ ಅಧ್ಯಯನ ಮಾಡಿದ್ವಲ್ಲ ಅದ್ರ ಬಗ್ಗೆ ಕ್ವಿಕ್ ರಿವಿಷನ್. ಇದ್ರ ಬಗ್ಗೆ ನೀವು ಸಹ ನೆನ್ಪಿಡಬೇಕು. ಭಾರತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಇವೆಲ್ಲ ನಿಮಗೆ ಎಕ್ಸಾಮ್ ಪಾಯಿಂಟಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೆಲವೇ ದಿನಗಳಲ್ಲಿ ಬುಕ್ ಮಾರ್ಕೆಟ್ ಅವೈಲೇಬಲ್ ಇರ್ತೈತಿ. ನನ್ನ ನಂಬರ್ ಅಂದರೆ 7259300526 ನಂಬರ್ ಕಂಟೆಕ್ಟ್ ಮಾಡಿದರೆ ನಿಮಗೆ ಈ ಬುಕ್ ಬಂದು ತಲುಪ್ತೈತಿ. ಇದು ಕೆಲವೇ ದಿನಗಳಲ್ಲಿ ಸರ್ಕಾರ ಹಲವಾರು ರೀತಿಗೆ ಅಧಿಸೂಚನೆಯನ್ನು ಹೊರಡಿಸ್ತಾ ಇದೆ.